ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೇಲಿ ಎಷ್ಟೋ ದಿನದಿಂದ ಎಕ್ಸಿಬಿಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವು, ಆದರೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಟೈಮ್ ಬಂತು. ಬನ್ನಿ ಒಳಗಡೆ ಹೋದ್ಮೇಲೆ ಏನೇನಿರುತ್ತೆ ಅಂತ ನೋಡೋಣ. ಒಳಗಡೆ ಫಸ್ಟಲ್ಲೇ ಎಂಟ್ರೆನ್ಸಲ್ಲೇ ಹೋದ ತಕ್ಷಣ ಒಂಥರ ಅನಿಸ್ಬಿಡ್ತು. ಆ ಫ್ಲವರ್ ಡೆಕೋರೇಷನ್ ನೋಡಿದ ತಕ್ಷಣ ಆಹಾ ಒಂಥರ ಅನ್ನಿಸ್ಬಿಡ್ತು, ಆನಂದ ಅನಿಸ್ಬಿಡ್ತು ನನಗೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮರ್ಮೇಡ್ ಇಟ್ಟಿದ್ರು. ನಮ್ಮ ಅಮ್ಮನಿಗೆ ನಾನು ಮನೆಯಿಂದ ಬರ್ಬೇಕಾರೆ ಹೇಳಿದ್ದೆ, ಅಮ್ಮ ಅದು ರಿಯಲ್ ಮರ್ಮೇಡ್ ಅಲ್ಲ ಕಣಮ್ಮ ಅಂತ. ಮನುಷ್ಯರಿಗೆ ಆ ಥರ ಹಾಕ್ಬಿಟ್ಟು ಬಟ್ಟೆಯಲ್ಲಿ ರೆಡಿ ಮಾಡಿದ್ದಾರೆ ಕಣಮ್ಮ ಅಂತ ಅಂದೆ. ನಮ್ಮಮ್ಮ ಅದಕ್ಕೆ ಇಲ್ಲ ಕಣೋ, ಇಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ರಿಯಲ್ ಮರ್ಮೇಡ್ನೇ ಇಟ್ಕೊಂಡ್ಬಂದಿದ್ದಾರೆ ಅಂದರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು. ನಮ್ಮಮ್ಮ ಅಲ್ಲಿಗೆ ಹೋದ್ಮೇಲೆ ಟೂಸ್ ಪಟಾಕಿ ಆದರು. ಯಾಕಂದರೆ ನಾನು ಅಮ್ಮಂಗೆ ಮನೆಯಿಂದ ಹೇಳ್ಕೊಂಬಂದಿದ್ನಲ್ಲ ಯಾವ ಥರ ಈಗ ಬಟ್ಟೆ ಹಾಕಿದರೆ ಮನುಷ್ಯರಿಗೆ ಅಂತ. ಇಲ್ಲ ರಿಯಲು ಅಂತಿದ್ದಲ್ಲ, ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ನಮ್ಮ ಅಮ್ಮಂಗೆ ಅದು ಬಟ್ಟೆ ಹಾಕಿರೋದು ಮನುಷ್ಯರಿಗೆ, ರಿಯಲ್ ಮರ್ಮೇಡ್ ಅಲ್ಲ ಅಂತ. ಬನ್ನಿ ಈಗ ಇನ್ನೊಂದ್ಸಲಿ ಮರ್ಮೇಡ್ನ ತೋರಿಸ್ತೀನಿ. ಇದು ನೋಡ್ತಾ ಇದ್ದೀರಲ್ಲ ಈ ಮರ್ಮೇಡ್ನ, ಇದು ರಿಯಲ್ ಮರ್ಮೇಡ್ ಅಂತೂ ಅಲ್ವೇ ಅಲ್ಲ. ಮನುಷ್ಯರಿಗೆ ಬಟ್ಟೆ ಹಾಕ್ಬಿಟ್ಟು ಮರ್ಮೇಡ್ ಥರ ಆ್ಯಕ್ಟಿಂಗ್ ಮಾಡೋದಕ್ಕೆ ವಾಟ್ರಲ್ಲಿ ಬಿಟ್ಟಿದ್ದಾರೆ. ಆದರೂ ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಕಣ್ಣಿಗೆ 2 ಕಣ್ಣು ಸಾಲದು ಅದು ನೋಡೋಕ್ಕೆ. ನಮ್ಮ ಫ್ಯಾಮಿಲಿ ಅಲ್ವೇ ಎಕ್ಸಿಬಿಷನ್ಗೆ ಹೋಗಿದ್ವಲ್ವಾ, ಅಲ್ಲಿ ಮರ್ಮೇಡ್ ನಿಂತ್ಕೊಂಡೆ ನೋಡ್ತಿದ್ದಾರೆ ನಮ್ಮ ಮನೆಯವರೆಲ್ಲ ಫುಲ್ಲು. ಮುಂದ್ಗಡೆ ಹೋಗಿ ನೋಡೋಣ ಬನ್ನಿ ಎಕ್ಸಿಬಿಷನ್ ಅಂತ ಹೇಳಿದ್ರೆ ನಾನು ಇಲ್ಲ ನೋಡೋಣ ಸುಮ್ಮನಿರು, ಇನ್ನೂ ಒಂದು ಅರ್ಧ ಗಂಟೆ ನೋಡೋಣ ಅಂತ ಇದ್ರು. ಅಷ್ಟು ತುಂಬ ಚೆನ್ನಾಗಿದೆ. ಆದರೂ ರಿಯಲ್ ಅಲ್ಲ ಅಂದ್ರೂ ಫೇಕ್ ಆಗಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲ್ ಮರ್ಮೇಡ್ ಥರನೇ ಇದೆ. ಅಲ್ಲಿಂದ ಮುಂದೆ ಹೋದ್ರೆ ಆ ನೀರು ಫಾಲಿಂಗ್ ಹೆಂಗಿತ್ತು ಅಂದರೆ ಯಪ್ಪಾ, ಒಂದು ಅರ್ಧ ಗಂಟೆ ಬಿಟ್ಟಿದ್ರೆ ಅಲ್ಲೇ ಸ್ವಿಮ್ ಹೊಡಿಬೋದಿತ್ತು, ಆ ಥರ ಸೂಪರ್ ಆಗಿತ್ತು. ಅಲ್ಲಿ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಫೋಟೋ ತಕ್ಕೊಂಡಿದ್ದು, ವಿಡಿಯೋ ಮಾಡಿದ್ದು. ಆ ವಾಟರ್ ಫಾಲ್ಸ್ ಹತ್ರ ಫ್ಲವರ್ ಡೆಕೋರೇಷನ್ ಅಲ್ಲಿ ಏರ್ ಬಲೂನ್ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡು ನಾನು ಮತ್ತೆ ನನ್ನ ತಂಗಿನೂ ಫೋಟೋ ತಕ್ಕೊಂಡಿದ್ದು ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದು. ಏನು ಕೇಳ್ತೀರಾ, ವಿಡಿಯೋ ಮಾಡಿದ್ದು ನಾವಲ್ಲಿ. ನನ್ನ ತರಲೆ ತಂಗಿನೂ ಇನ್ನೊಂದು ಅರ್ಧ ಗಂಟೆ ಇರೋಣ, ಆಟ ಆಡ್ಕೊಂಡು ಇನ್ನೂ ಅರ್ಧ ಗಂಟೆ ಆಟ ಆಡ್ಕೊಂಡೆ ಹೋಗೋಣ, ತಡಿಯೋಣ, ಅಷ್ಟು ಅರ್ಜೆಂಟ್ ಅಂತಿದ್ದಾಳೆ ನನ್ನ ಚೋಟ ಮರಿ. ಅಷ್ಟರಲ್ಲೇ ಟೈಮ್ ನೋಡಿದ್ರೆ 8:30 ಆಗಿದೆ. ಲಾಸ್ಟಿಗೆ ಒಳಗಡೆ ಹೋಗಿ ಆಟ ಆಡೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಫೋಟೋ ತಕ್ಕೊಂಡ್ವು. ಅದು ನೋಡ್ಕೊಂಡು ಒಳಗಡೆ ಎಂಟರ್ ಆದ ತಕ್ಷಣ ಶಾಪಿಂಗ್ ಇತ್ತು. ಶಾಪಿಂಗ್ ಮಾಡೋಕ್ಕೆ ಅಂತ ನಮ್ಮ ಅಜ್ಜಿ ಒಳಗಡೆ ಹೊರಟ್ರು. ಅಮ್ಮ ಇಲ್ಲೆಲ್ಲ ಕಾಸ್ಟ್ಲಿ ರೇಟು, ಈಚೆ ಕಡೆ ಸಿಗಲ್ವಮ್ಮ ಬಾಮ ಅಂತ ನಮ್ಮಮ್ಮ ಅಂದರು. ಬಂದ್ಬಿಟ್ಟು ಎಕ್ಸಿಬಿಷನ್ಗೆ ಹಂಗೆ ಹೋಗೋದೇನೆ ಏನಾದ್ರು ತಗೋಣ ಅಂತ ನಮ್ಮ ಅಜ್ಜಿ ಅಂದರು. ತಗೊಳ್ಳೋದು ಗಿಗಳೋದು ಏನು ಬೇಡ, ಹೊಟ್ಟೆ ತುಂಬ ತಿನ್ನೋಣ ಬನ್ನಿ ಅಂತ ನಮ್ಮಮ್ಮ ಕರ್ಕೊಂಡು ಹೋದ್ರು. ಅಷ್ಟರಲ್ಲೇ ತಿನ್ನೋಣ ಅಷ್ಟರಲ್ಲಿ ಬ್ರೇಕ್ ಡ್ಯಾನ್ಸ್ ಇತ್ತಲ್ಲ, ಅಲ್ಲಿ ಬ್ರೇಕ್ ಡ್ಯಾನ್ಸ್ ಅಲ್ಲಿ ಯಾರು ಜನ ಇರ್ಲಿಲ್ವಲ್ಲ ಅಮ್ಮ, ಬಾರಮ್ಮ ಅಂತ ಹಿಂಸೆ ಮಾಡಿ ನಮ್ಮಮ್ಮನ್ನ ಕರ್ಕೊಂಡೋದೆ. ಅಯ್ಯೋ, ಅಲ್ಲಿ ನೋಡಿದ್ರೆ ಟಿಕೆಟ್ 80 ರೂಪೀಸು ಒಬ್ರಿಗೆ. ಅಂತೂ ಇಂತೂ ಆದ್ರಾಗತ್ತೆ ದುಡ್ಡು ಹೋದ್ರಾಗುತ್ತೆ ಅಂದ್ಬಿಟ್ಟು 3 ಟಿಕೆಟ್ ತಗೊಂಡು, ಅದರಲ್ಲಿ ನಾನು ನನ್ನ ತಂಗಿ ನಮ್ಮಮ್ಮ 3 ಜನ ಕುತ್ಕೊಂಡ್ವು. ನಮ್ಮ ಅಜ್ಜಿ ತಾತ ಪಾಪ ಎದ್ರಕೊಂಡು ಬರಲೇ ಇಲ್ಲ. ನಾವು ಬ್ರೇಕ್ ಡ್ಯಾನ್ಸ್ ಅಲ್ಲಿ ಕೂತಿದ್ವಲ್ಲ, ಅವ್ರು ಅಲ್ಲೇ ವಿಶ್ ಮಾಡ್ತಿದ್ರು. ಅಷ್ಟರಲ್ಲೇ ನನ್ನ ತಂಗಿ ಬ್ರೇಕ್ ಡ್ಯಾನ್ಸ್ ಅಲ್ಲಿ ಕೂತಿದ್ವಲ್ಲ, ಅದರಲ್ಲಿ ಇನ್ನೂ ಫಾಸ್ಟ್ ಮಾಡಿ ಅಂತ ಹೇಳ್ತಿದ್ಲು ನನ್ನ ತಂಗಿ. ಯಪ್ಪ ಸಾಕು, ನಂಗೆ ತಲೆ ಸುತ್ತೈತೆ, ಸಖತ್ತು ತಲೆ ಸುತ್ತೈತೆ ಅಂತ ನಮ್ಮಮ್ಮ ಹೇಳಿದ್ರು. ಅಷ್ಟರಲ್ಲೇ ಅವರು 5 ನಿಮಿಷ ತಿರ್ಗಿಸಿದ್ರು. ಅಷ್ಟರಲ್ಲೇ ಜೈಂಟ್ ವೀಲ್ ಸ್ಟಾರ್ಟ್ ಆಯ್ತು. ಜೈಂಟ್ ವೀಲ್ಗೆ ಹೋಗೋಣ ಬಾರಮ್ಮ ಇದು ಮುಗಿಸ್ಕೊಂಡು ಅಂದ್ರೆ ನಮ್ಮಮ್ಮ ನನ್ನ ಜೀವನದಲ್ಲೂ ಅದು ಕತ್ತದೇ ಇಲ್ಲ ಅಂದ್ಬಿಟ್ರು. ಆ ಬ್ರೇಕ್ ಡ್ಯಾನ್ಸ್ ಮುಗಿಸ್ಕೊಂಡ್ ಬಂದಿದ ತಕ್ಷಣ ನನ್ನ ತಂಗಿ ಬೌನ್ಸ್ ಬ್ಯಾಗಿಗೆ ಹೋಯ್ತೀನಿ ಅಂತಿದ್ಲು. ಅದಕ್ಕೆ ಹೋಗೋಕ್ಕೋಸ್ಕರ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಹತ್ಬಿಟ್ಲು. ನಾನು ಅದಕ್ಕೆ ಹೋಗ್ತೀನಿ ಅಂತ. ಬಾ ಇವಳು ಕಾಟ ತಡೆನಾರ್ದಲ್ಲೇ ಪಾಪ ನಮ್ಮಮ್ಮ 1 ಟಿಕೆಟಿಗೆ 60 ರೂಪೀಸು, ನನ್ನ ತಂಗಿ ಒಬ್ಳಿಗೋಸ್ಕರ 60 ರೂಪೀಸ್ ಕೊಟ್ಟು ಆ ಬೌನ್ಸಿಂಗ್ ಬ್ಯಾಗಿಗೆ ಹಚ್ಚಿದ್ರು. 10 ನಿಮಿಷ ಇಲ್ಲ 1/4 ಗಂಟೆ ನಾನು ಬರೋ ತನಕ ಇಳಿಬೇಡ ಅಂತ ಅಂತಿದ್ರು ನಮ್ಮಮ್ಮ. ಅದರಿಂದ ಟಿಕೆಟ್ ತಗೊಂಡು ಒಳಗೆ ಹಚ್ಚಿದ್ವು. ಅದ್ರಲ್ಲಿ ಕೂತಿದ್ಮೇಲೆ ಪಾಪ ನನ್ನ ತಂಗಿಗೆ ಜೀವ ಸಮಾಧಾನ ಆಯ್ತೇನೋ. ಎಷ್ಟು ಖುಷಿಯಿಂದ ಆಡ್ತಾವಳೆ ಅಂದರೆ ಅದನ್ನ ಯಾರಿಗೂ ಅಷ್ಟು ಖುಷಿ ಇಲ್ವೇನೋ, ಅಷ್ಟು ಖುಷಿಯಿಂದ ಆಡ್ತಾವಳೆ. ಸರಿ ಓಕೆ, ಅವಳು ಆಡ್ತಾವಳಲ್ಲ ಅಂದ್ಬಿಟ್ಟು ನಾನು ನಮ್ಮಮ್ಮನೂ ಹಪ್ಳ ತೊಗೊಂಡ್ಬಂದ್ವು. ನಾನು ನಮ್ಮ ಅಜ್ಜಿ ನಮ್ಮ ತಾತ ನಮ್ಮಮ್ಮ 4 ಜನ ಕೂತ್ಕೊಂಡು ಹಪ್ಳ ತಿನ್ನೋದು, ಆರ್ಡ್ರ್ ಮಾಡೋದು, ತಿನ್ನೋದು.
ನಾನು ನಮ್ಮ ಅಜ್ಜಿಗೆ ತಿನ್ಸಿದ್ರೆ ನಮ್ಮ ಅಜ್ಜಿ ನನಗೆ ತಿನ್ಸುತ್ತೆ, ನಾನು ನಮ್ಮ ತಾತಂಗೆ ತಿನ್ಸಿದ್ರೆ ನಮ್ಮ ತಾತ ರಿಪೀಟ್ ನನಗೆ ತಿನ್ಸುತ್ತೆ, ನಾನು ನಮ್ಮ ಅಮ್ಮಂಗೆ ತಿನ್ಸಿದ್ರೆ ನಮ್ಮ ಅಮ್ಮನೂ ರಿಪೀಟ್ ತಿನ್ಸ್ಬಿಡೋದಾ. ನಮ್ಮಮ್ಮ ನಮ್ಮ ಅಜ್ಜಿಗೂ ಕೈ ತೂತು ಕೊಡ್ತು, ನಮ್ಮ ಅಜ್ಜಿನೂ ನಮ್ಮ ಅಮ್ಮಂಗೆ ಮಿಸ್ ಮಾಡ್ದಲ್ಲೇ ಕೈ ತೂತು ಕೊಡ್ತು. ಎಕ್ಸಿಬಿಷನ್ಗೆ ಬಂದರೂ ಬಿಡ್ತಾ ಇಲ್ಲ ಗಂಡ ಹೆಂಡತಿ ರೊಮ್ಯಾನ್ಸ್ನ. ಗಂಡ ಹೆಂಡ್ತಿಗೆ ತಿನ್ಸೋದು, ಹೆಂಡ್ತಿ ಗಂಡಂಗೆ ತಿನ್ಸೋದು. ಈ ಮುದ್ದಾದ ಜೋಡಿ ಮೇಲೆ ಯಾರ ಕಣ್ಣು ಬೀಳ್ದೇ ಇರಲಪ್ಪ. ಅಷ್ಟರಲ್ಲೇ ನನ್ನ ತಂಗಿನೂ ಬೌನ್ಸಿಂದ ಇಳಿದ್ಬಿಟ್ಟು ಬಂದ್ಲು. ನೀವು ಮಾತ್ರ ತಿಂತಾ ಇದ್ದೀರಾ, ನನಗೆ ಮಾತ್ರ ಹಪ್ಳ ಕೊಟ್ಟಿಲ್ವಾ ಅಂತ. ಅದಕ್ಕೆ ಬೇರೆ ಸ್ವಲ್ಪ ಹೊತ್ತು ಹತ್ಲು. ಅಳ್ಬೇಡ ಬಾರವ, ನನ್ನ ಕೈ ತುತ್ತು ಒಂದ್ಸಲಿ ಇಸ್ಕೊಳವ ಅಂತ ನಮ್ಮ ಅಜ್ಜಿಗೆ ಕೊಡ್ತು ಅವಳಿಗೆ ಕೈ ತುತ್ತನ್ನ. ನಾವು ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಎಂಜಾಯ್ ಮಾಡ್ಬೇಕಾದ್ರೆ ನಮ್ಮ ತಾತ ಎದ್ದು ನಿಂತ್ಕೊಬಿಡೋದ. ಫ್ರೆಶ್ ಗಾಳಿ ಎಲ್ಲನೂ ಆನಂದ ಪಡ್ಕೊತೈತೆ. ನಮ್ಮ ತಾತ ಎದ್ದು ನಿಂತ್ಕೊಂಡು ನಮಗೆ ಹೇಳ್ದಲೆ. ಅದೆಲ್ಲ ಸರಿ, ಈ ಸ್ಕೇರಿ ಹೌಸಿಗೆ ಒಂದ್ಸಲಿ ಟ್ರೈ ಮಾಡೋಣ ಬಾರಮ್ಮ ಅಂತ ನಾನು ಕರ್ಕೊಂಡೋದೆ ನಮ್ಮ ಅಮ್ಮನ್ನ. ನನ್ನ ತಂಗಿನ ಮೊದಲನೇ ಸರಿ ಇದಕ್ಕೆ ಕರ್ಕೊಂಡು ಹೋಗ್ತಿರೋದು. ಅಲ್ಲೋದ್ಮೇಲೆ ನನ್ನ ತಂಗಿ ಯಾವ ಥರ ಆಡ್ತಾಳೆ ಅಂತ ವೀಡಿಯೋ ಮಾಡೋಕ್ಕೋಸ್ಕರ ಈ ವಿಡಿಯೋನ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಹಾಗಾಗಿ ಅವಳು ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಎಲ್ಲರಿಗೂ ನನ್ನ ಕ್ಷಮೆ ಇರಲಿ. ನನ್ನ ತಂಗಿ ಸಖತ್ ಹೆದರ್ಕೊಬಿಟ್ಲು, ನಾನು ಸಖತ್ತಾಗೆ ಹೆದರ್ಕೊಬಿಟ್ಟೆ. ನಮ್ಮಮ್ಮ ಮಾತ್ರ ಹೆದರ್ಕೊಳ್ಳೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿರೋದು ರಿಯಲ್ ದೆವ್ವ ಅಲ್ಲ, ಮನುಷ್ಯರಿಗೆ ಆ ಥರ ದೆವ್ವದ್ದು ಏನದು ಇದು ಪಾತ್ರ ಹಾಕ್ಬಿಟ್ಟು ಅಲ್ಲಿ ಬಿಟ್ಟಿದ್ದಾರೆ. ಅದು ನೋಡ್ಕೊಂಡೆ ನಾವೆಲ್ಲ ಎದುರುಬಿಟ್ವು. ಇವಾಗ ಎಕ್ಸಿಬಿಷನ್ನ ಕ್ಲೋಸ್ ಮಾಡೋ ಟೈಮು 9:30. ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಇನ್ನೊಂದ್ಸಲಿ ಎಕ್ಸಿಬಿಷನ್ನ ನೋಡ್ಕೊಂಡು ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡಿಕೊಂಡು ಲಾಸ್ಟಿಗೆ ನಮ್ಮಮ್ಮ ಬೇಡ ಬೇಡ ಅಂತ ನಮ್ಮ ಅಜ್ಜಿ ಶಾಪಿಂಗಿಗೆ ಹೋದ್ರು. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಏನೇನು ಬೇಕು ಮೀನ್ಸ್ ನಮ್ಮ ಅಜ್ಜಿಗೆ ಎಣ್ಣೆ ಬಟ್ಟು ಆ ಥರ ಏನೇನು ಬೇಕು ಅದೆಲ್ಲ ತಗೊಂಡು ಇನ್ನೊಂದ್ಸಲಿ ಆ ವಾಟರ್ ಫಾಲ್ಸ್ ಹತ್ರ ಬಂದ್ವು. ಮತ್ತಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮತ್ತೆ ಇನ್ನೊಂದ್ಸಲಿ ಮರ್ಮೇಡ್ನ ನೋಡ್ಕೊಂಡು ಅಲ್ಲಿ ನಾನು ಮತ್ತು ನಮ್ಮ ತಾತನ ಫೋಟೋ ತಕ್ಕೊಂಡು ನಾನು ನಮ್ಮ ಅಜ್ಜಿ ನಮ್ಮ ತಾತ ಮತ್ತು ನಮ್ಮಮ್ಮ ನಮ್ಮ ಅಜ್ಜಿ ತಾತ ಮತ್ತು ನಮ್ಮ ಅಮ್ಮಂದು 3 ಜನದು ಒಂದು ಫೋಟೋ ತೆಗ್ದೆ. ಮತ್ತು ಇನ್ನೊಂದ್ಸಲಿ ಕಣ್ಣು ತುಂಬೋವರೆಗೂ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ನ ನೋಡಿಕೊಂಡು ಆ ಫ್ಲವರಿಂದ ಈಗಲ್ ಮಾಡಿರೋದು ಎಲಿಫೆಂಟ್ ಮಾಡಿರೋದು ಎಲ್ಲ ನೋಡ್ತಿದ್ರೆ ಒಂಥರ ಆನಂದ ಅನಿಸ್ಬಿಡ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿದ್ವು. ಟೈಮ್ ಆಗುತ್ತೆ ಬನ್ನಿ ಬನ್ನಿ ಅಂತ ಲಾಸ್ಟಿಗೆ ನಾವು ಎಲ್ಲರೂ ಎಕ್ಸಿಬಿಷನ್ನ ನೋಡ್ಕೊಂಡು ಈಚೆ ಕಡೆ ಫೈನಲಿ ಬಂದ್ವು.